ಆ ಯಾಗದಲ್ಲಿ ಏನೋ ಒಂದು ಅವಮಾನ ಆಗ್ತದೆ. ಬಹಳ ಕಷ್ಟ ಆಯ್ತು ಮಾತ್ರ ನಮಗೆ ಜಾಗ ಹುಡುಕ್ಲಿಕ್ಕೆ. ಮಹಿಮೆ ಅಂತ ಹೇಳಿದ್ರೆ ಇಲ್ಲಿಯ ಒಂದು ಮಲ್ಲಿಗೆ ಸೇವೆ, ಇಲ್ಲಿ ಆದ 11 ಗಂಟೆ ಆದ ಶಬ್ದ ಅವರ ನಿದ್ರೆ ಕಣ್ಣಲ್ಲಿ ಅವರಿಗೆ ಆ ಸ್ಪರ್ಶ ಆಯ್ತಲ್ಲಿ ಶಬ್ದ ಮಸ್ತ್ ಪವರ್ಫುಲ್ ಒಳ್ಳೇದು. ದೇವಿನ अम्मा मस्ती अम्मा एक मोगरे दिवन घेऊन पाणी पोणी घेऊन कसं नाही मागून घेतलं री सक्सेस दत्ता त्या साईड कुंदापुರ दाखवून ನಾವು ಆ ಸೈಡ್ ಕಾಪು त्या साईड ಪುರ दाखवून ಯೋಚನೆ ಮಸ್ತ್ ಜನ ಹಂಗೆ ಎತ್ತದು. ನಾವು ಶಾಲೆಯಲ್ಲಿರುವಾಗಲೇ ಪ್ರತಿ ದಿವಸ ನಾವು ಮಸ್ತಿ ಕಟ್ಟೆಗೆ ಬಂದು ದೇವರ ಹತ್ರ ಬೇಡಿ ಎಲ್ಲ ಶಾಲೆಗೆ ಹೋಗ್ತಿದ್ವಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಕಾಮತ್. ನಾನು ಇವತ್ತು ನಮ್ಮ ಉಡುಪಿಯ ಪುತ್ತೂರಿನಲ್ಲಿರುವ ಶ್ರೀ ಮಾಸ್ತಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇವತ್ತು ಮಂಗಳವಾರ ಮಾಸ್ತಿಯಮ್ಮನಿಗೆ ತುಂಬ ವಿಶೇಷವಾದ ದಿನ. ಇಲ್ಲಿ ಇವತ್ತು ವಿಶೇಷ ಪೂಜೆ ನೆರವೇರುತ್ತದೆ. ಮಾಸ್ತಿಯಮ್ಮ ಅಂದರೆ ಮಹಾಸತಿ. ಮಹಾಸತಿ ಅಂದರೆ ಯಾರು? ಈ ದೇವಸ್ಥಾನದ ಮಹಿಮೆ ಏನು? ಈ ದೇವಸ್ಥಾನದ ಕಾರುಣಿಕ ಏನು ಅಂತ ಇಲ್ಲಿ ಇರುವ ಅರ್ಚಕರ ಹತ್ರ ಹಾಗೂ ಇಲ್ಲಿ ಬರುವ ಭಕ್ತಾದಿಗಳ ಹತ್ರ ಅವರ ಅನುಭವವನ್ನೆಲ್ಲ ಕೇಳಿ ನಾವು ಬರುವ ಬನ್ನಿ. ಉಡುಪಿಯ ಪುತ್ತೂರಿನಲ್ಲಿರುವ ಶ್ರೀ ಮಾಸ್ತಿಯಮ್ಮ ದೇವಸ್ಥಾನ ಹಲವು ವರ್ಷಗಳಿಂದ ಪೂಜೆ ಪಡೆದುಕೊಳ್ಳುತ್ತಿರುವ ವೈಶ್ಯವಾಣಿ ಸಮಾಜದ ಗಾಂವ್ಸ್ಕರ್ ಕುಟುಂಬಕ್ಕೆ ಸೇರಿದಾಗಿದೆ. ಈ ಮಾಸ್ತಿಯಮ್ಮ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಮಧ್ಯಾಹ್ನ ವಿಶೇಷ ಪೂಜೆ ನಡೆಯುತ್ತದೆ. ಬಹಳ ದೂರದಿಂದ ಭಕ್ತರು ಬಂದು ಪೂಜೆಯಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುತ್ತಾರೆ. ಇಲ್ಲಿ ಮದುವೆ ಆಗದವರಿಗೆ ಮದುವೆ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ, ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ದೊರಕುತ್ತದೆ ಎಂಬುದು ಒಂದು ಕಾರುಣಿಕ. ದಕ್ಷಯಜ್ಞದಲ್ಲಿ ಶಿವನ ಪತ್ನಿಯಾದ ಸತಿಗೆ ಮಗಳಾದರೂ ಆಹ್ವಾನವಿರುವುದಿಲ್ಲ. ಆದರೂ ಸಹ ಅವಳು ತಂದೆಯ ಮೇಲೆ ಇರುವ ಪ್ರೀತಿಯಿಂದ ಶಿವನು ಬೇಡ ಎಂದರೂ ಸಹ ಹೋಗುತ್ತಾಳೆ. ಅಲ್ಲಿ ದಕ್ಷ ಮಹಾರಾಜ ಶಿವನ ನಿಂದನೆಯನ್ನು ಮಾಡಿದಾಗ ಸಹಿಸದ ಸತಿ ಯಜ್ಞಕುಂಡಕ್ಕೆ ಬಿದ್ದು ಪ್ರಾಣಾರ್ಪಣೆ ಮಾಡಿಕೊಳ್ಳುತ್ತಾಳೆ. ಪತಿಯ ಗೌರವಕ್ಕೆ ಚ್ಯುತಿ ಬಂದ ಕಾರಣ ಅವಳು ತನ್ನ ಪ್ರಾಣವನ್ನು ಕೊಟ್ಟು ಮಹಾಸತಿಯಾಗುತ್ತಾಳೆ. ಇದೇ ಈ ಮಾಸ್ತಿಯಮ್ಮನ ಹಿನ್ನೆಲೆ. ಅಂತೆಯೇ ಇಲ್ಲಿಗೆ ಬಂದ ಭಕ್ತರು ನಿರಾಶರಾಗಿ ಹೋಗುವುದಿಲ್ಲ, ಸಂತುಷ್ಟರಾಗಿ ಸಂತೃಪ್ತರಾಗಿ ಮರಳುತ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಅತ್ರಿ ಮುನಿಯ ಪತ್ನಿಯಾದ ಸತಿ ಅನಸೂಯ ತ್ರಿಮೂರ್ತಿಗಳನ್ನೇ ಬದಲಾಯಿಸಿದ ಮಹಾಸತಿ. ಪತಿಯ ಪ್ರಾಣವನ್ನು ಎಳೆದ ಯಮನನ್ನೇ ನಿಲ್ಲಿಸಿ ಪತಿಯ ಪ್ರಾಣವನ್ನು ಮತ್ತೆ ತಂದ ಸತಿ ಸಾವಿತ್ರಿ. ಮೇಘನಾದನ ಪತ್ನಿಯಾದ ಸತಿ ಸುಲೋಚನಾ. ಪತಿಯ ಗೌರವಕ್ಕೆ ಚ್ಯುತಿ ಬಂದಾಗ ತನ್ನ ಜೀವವನ್ನೇ ಬಲಿಕೊಟ್ಟ ಮಹಾಸತಿ. ಇವರೆಲ್ಲರೂ ಸಹ ಸ್ತ್ರೀ ಕುಲಕ್ಕೆ ಒಂದು ಗೌರವ. ಇವರ ಪ್ರತೀಕವೇ ಮಹಾಸತಿಯ ಮಾಸ್ತಿ ದೇವಸ್ಥಾನ. ಈ ಮಹಾಸತಿಯು ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಪುತ್ರಿ ಪಾರ್ವತಿಯಾಗಿ ಜನಿಸಿ ಶಿವನನ್ನೇ ಪತಿಯಾಗಿ ಪಡೆದುಕೊಳ್ಳುತ್ತಾಳೆ. ಇವಳೇ ಆದಿಶಕ್ತಿ. ಶ್ರೀ ಮಾಸ್ತಿಯಮ್ಮ ದೇವಸ್ಥಾನಕ್ಕೆ ನೀವುಗಳು ಬಂದು ಕೃತಾರ್ಥರಾಗಿ. ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ. ಶ್ರೀ ಮಾಸ್ತಿಯಮ್ಮ ಪ್ರಸಿದ್ಧತು. ಮಾಸ್ತಿಯಮ್ಮ ದೇವಸ್ಥಾನ ಪುತ್ತೂರು ಉಡುಪಿ ಗಾಂವ್ಸ್ಕರ್ ಕುಟುಂಬಸ್ಥರು ವೈಶ್ಯವಾಣಿ ಸಮಾಜ. ಶ್ರೀ ಮಾಸ್ತಿಯಮ್ಮ ದೇವಸ್ಥಾನದ ಒಂದು ವಿಶೇಷತೆ ಹೇಳಬೇಕಾದ್ರೆ ಸಾಧಾರಣ ಒಂದು 250-300 ವರ್ಷದಿಂದಲೂ ಇದರ ಇತಿಹಾಸ. ಮಹಾಸತಿ ಮಾಸ್ತಿಯಮ್ಮ ಅನ್ನುವ ಹೇಗೆ ಬಂತಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಸತಿಸಾಗಮನ ಪದ್ಧತಿ ಎನ್ನುವ ಒಂದು ಕಥೆಯಲ್ಲಿ ಕೇಳಿರ್ಬೋದು. ದಕ್ಷಯಜ್ಞನ ಯಾಗದಲ್ಲಿ ಅವಳಿಗೆ ಅಲ್ಲಿ ಹೋದಾಗ ಆ ಯಾಗದಲ್ಲಿ ಏನೋ ಒಂದು ಅವಮಾನ ಆಗ್ತದೆ. ಹಾಗೆ ಅವಳ ದಕ್ಷಯಜ್ಞದಲ್ಲಿ ಅವಳು ಚಿತೆಯಲ್ಲಿ ಅಗ್ನಿಸ್ಪರ್ಶ ಮಾಡಿಕೊಂಡು
ಅವಳನ್ನು ಕಡೆಗೆ ಒಂದು ಮಹಾಸತಿಯಾಗಿ ಮಾಸ್ತ್ಯಂ ಅನ್ನುವ ಇದರಲ್ಲಿ ಪೂಜೆ ಮಾಡಿಕೊಂಡು ಬಂದಂಥ ಕತೆ. ಹಾಗೆ ಇಲ್ಲಿ ನಮ್ಮ ಗಾಂವ್ಸ್ಕರ್ ಕುಟುಂಬ ಸಾಧಾರಣ ಒಂದು 250-300 ವರ್ಷದಿಂದ ಅದನ್ನು ಆರಾಧಿಸಿಕೊಂಡು ಪೂಜಿಸಿಕೊಂಡು ಬಂದಿರ್ತಾರೆ. ಹಾಗೆ ವರ್ಷಂಪ್ರತಿ ಕಾಲಾವಧಿ ಸೇವೆ, ಅಕ್ಷಯ ತೃತೀಯ ಸಂದರ್ಭದಲ್ಲಿ ಬೆಳಿಗ್ಗೆ ಸುವಾಸಿನಿ ಪೂಜೆ, ಹಾಗೆ ಮಧ್ಯಾಹ್ನ ಚಂಡಿಕಾಯ ಯಾಗ, ಅನ್ನ ಸಂತರ್ಪಣೆ, ರಾತ್ರಿ ನರ್ತನ ಸೇವೆ ಕೂಡ ನಡೀತದೆ. ಇದು ವಾರ್ಷಿಕ ವರ್ಧಂತಿಯ ಕಾರ್ಯಕ್ರಮ. ಹಾಗೆ ವರ್ಷಂಪ್ರತಿ ನವರಾತ್ರಿ ಕಾಲದಲ್ಲಿ 9 ದಿನ ಪರ್ಯಂತ ದುರ್ಗಾದೇವಿ ಆರಾಧನೆ ಹೇಗೆ ನಡೀತದೆ ಪ್ರತಿ ದೇವಸ್ಥಾನದಲ್ಲಿ, ಅದೇ ರೀತಿ ಕೂಡ ಈ ಮಾಸ್ತ್ಯಮ್ಮನ ಸಾನ್ನಿಧ್ಯದಲ್ಲಿ ದುರ್ಗಾ ನಮಸ್ಕಾರ ಪೂಜೆ 9 ದಿನ ಪರ್ಯಂತ. ಹಾಗೆ ಒಂದು ದಿವಸ ವಿಶೇಷವಾಗಿ ದುರ್ಗಾ ನಮಸ್ಕಾರ ಪೂಜೆ ಕೂಡ ನಡೆಯುತ್ತಿರುತ್ತದೆ ಭಕ್ತರ ಎಲ್ಲ ಸಹಕಾರದಿಂದ. ಹಾಗೆ ಇದು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಮ್ಮ LVP ಶಾಲೆಯ ಮುಂಭಾಗದಲ್ಲಿ ಕ್ಷೇತ್ರ ಹಾದುಕೊಂಡು ಹೋಗ್ತದೆ ಈ ಸಾನ್ನಿಧ್ಯದಲ್ಲಿ. ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ಕಾರ್ತಿಕ ದೀಪೋತ್ಸವದಲ್ಲಿ ದೀಪಾರಾಧನೆ, ಹಾಗೆ ಮಂಗಳವಾರ ವಾರದ ಪೂಜೆ, ಹಾಗೆ ಶುಕ್ರವಾರ ಹಿರಿಯರು ಆರಾಧಿಸಿಕೊಂಡು ನಮ್ಮ ಹೆದ್ದಾರಿಯ ಬದಿಯಲ್ಲೇ ಒಂದು 300 ವರ್ಷದ ಹಿಂದೆ ಆರಾಧಿಸಿಕೊಂಡು ಬಂದಂಥ ಗಾಂವ್ಸ್ಕರ್ ಕುಟುಂಬದ ಶ್ರೀ ಮಾಸ್ತ್ಯಮ್ಮ ದೇವಸ್ಥಾನ. ಹೆದ್ದಾರಿ ಅಗಲೀಕರಣದಿಂದ ಅದನ್ನು ನಾವು ಬದಿಗೆ ಸ್ಥಳಾಂತರಿಸಬೇಕಾಯಿತು. ಆ ಸಂದರ್ಭದಲ್ಲಿ ತಾಯಿಯ ಹತ್ರ ನುಡಿ ಕೇಳ್ಕೊಂಡ ಪ್ರಕಾರ ನನ್ನ ಬದಿ ಜಾಗದಲ್ಲೇ ನಾನು ದಾರಿ ಮಾಡಿಕೊಡ್ತೇನೆ ಅಂತ ಹೇಳೋದು. ಸುಮಾರು ವರ್ಷ ಆಯಿತು, ಭಾಳ ಕಷ್ಟ ಆಯಿತು ಮಾತ್ರ ನಮಗೆ ಜಾಗ ಹುಡುಕ್ಲಿಕ್ಕೆ. ಹಾಗೆ ಭಕ್ತರ ಎಲ್ಲರ ಅನುಗ್ರಹದಿಂದ ಆ ತಾಯಿಯ ಸಾನ್ನಿಧ್ಯ ಸಣ್ಣ ಒಂದು ಹುಲ್ಲಿನ ಮಾಡಲಿತ್ತಂತೆ ಮೊದಲು, ಕಡೆಗೆ ಹಂಚು, ಕಡೆಗೆ ಕ್ಷೇತ್ರ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಹೋಯಿತು. ಹಾಗೆ ಭಕ್ತರ ಎಲ್ಲರ ಅನುಗ್ರಹದಿಂದ ತಾಯಿ ಸಾನ್ನಿಧ್ಯ ಇವತ್ತು ಅತಿ ವಿಜೃಂಭಣೆಯಾಗಿ ಇಲ್ಲಿ ತಾಯಿ ವಿರಾಜಮಾನವಾಗಿ ಶಿಲಾಮಯ ಗುಡಿಯಲ್ಲಿ ಇವತ್ತು ವಿರಾಜಮಾನವಾಗಿ ಆ ತಾಯಿ ಕೂತ್ಕೊಂಡಿದ್ದಾಳೆ. ಅದಕ್ಕೆ ಎಲ್ಲರೂ ಕಾರಣ ಅಂತ ಹೇಳಿದ್ರೆ ಎಲ್ಲರ ಭಕ್ತರ ಸಹಕಾರದಿಂದ, ಅಂದರೆ ಭಕ್ತರು ಎಲ್ಲಿ ಜಾತ್ರೆ ಬರ್ತಾರೆ, ಭಕ್ತರ ಎಲ್ಲ ಪ್ರಾರ್ಥನೆ ಹೇಗೆ ನಡೀತದೆ ಅದೇ ರೀತಿ ತಾಯಿಯ ಸಾನ್ನಿಧ್ಯ ಕೂಡ ದಿನೇ ದಿನೇ ಕೂಡ ವೃದ್ಧಿಯಾಗ್ತಾ ಹೋಗಿದೆ. ಅದೇ ರೀತಿ ಈ ತಾಯಿ ಸಾನ್ನಿಧ್ಯ ಮುಂದೆ ಇನ್ನಷ್ಟು ಕೂಡ ಅಭಿವೃದ್ಧಿಯಾಗಿ ಇಲ್ಲಿ ನಿತ್ಯ ನಿರಂತರ ಪೂಜೆ ಪುರಸ್ಕಾರ ಆಗಿ ನಿತ್ಯವೂ ಅನ್ನ ಸಂತರ್ಪಣೆಯ ಇನ್ನೊಂದು ಪೂಜೆ ಪುರಸ್ಕಾರನ ಈ ಕ್ಷೇತ್ರ ಒಂದು ದೊಡ್ಡ ಕ್ಷೇತ್ರವಾಗಿ ನಡೀಲಿ, ಭಕ್ತರ ಎಲ್ಲ ಪ್ರಾರ್ಥನೆ ಅನುಗ್ರಹಿಸಲಿ. ಹಾಗೆ ಪ್ರತಿಯೊಂದು ವಾಹನದವರು ಕೂಡ ಹಾಗೆ ಇಲ್ಲಿ ಬಂದು ತನ್ನ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಅವರ ಪ್ರಾಣವನ್ನು ಬೆಳೆಸ್ತಾರೆ. ತಾಯಿ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದು ಈ ಕ್ಷೇತ್ರದ ಒಂದು ವಿಶೇಷ ಮಹಿಮೆ ಅಂತ ಹೇಳಿದರೆ ಇಲ್ಲಿಯ ಒಂದು ಮಲ್ಲಿಗೆ ಸೇವೆ. ಏನೇ ಒಂದು ಪ್ರಾರ್ಥನೆ ಮಾಡಿದರೂ ಕೂಡ ಹಿಂದಿನಿಂದ ನಡ್ಕೊಂಡು ಬಂದಂಥ ಒಂದು ಹರಕೆ ಸೇವೆ ಇಲ್ಲಿ ಮಲ್ಲಿಗೆ ಸೇವೆ. ಅವಳು ಮಲ್ಲಿಗೆ ಪ್ರಿಯಳು. ಹಾಗೆ ತಾಯಿ ಸಂದಲ್ಲಿ ಏನೇ ನಿಮ್ಮದು ಸಂತಾನ ಪ್ರಾಪ್ತಿ ಇರ್ಬೋದು, ಒಂದು ಗೃಹ ಪ್ರವೇಶ ಒಂದು ಸಂದರ್ಭದಲ್ಲಿ ಒಂದು ಮನೆ ಆಗಬೇಕಿದ್ರೆ, ಒಂದು ಕೆಲಸದ ಬಗ್ಗೆ ಆಗಬೇಕಾದ್ರೆ, ಈಗ ತಾಯಿ ಮಕ್ಕಳಿಗೆ ಏನು ಕೇಳಿದ್ರು ಕೊಡೋದಿಲ್ಲ ಅಂತ ಹೇಳಿದಿಲ್ಲ. ಅದೇ ರೀತಿ ಸಾನ್ನಿಧ್ಯ ತಾಯಿ ಮಾಸ್ತ್ಯಮ್ಮ ಕೂಡ ಆ ಭಕ್ತರಿಗೆ ಒಲಿದಿದ್ದಾಳೆ. ಹಾಗೆ ದಿನೇ ದಿನೇ ಭಕ್ತರ ಆಕರ್ಷಣೆ ಜಾಸ್ತಿಯಾಗಿ ಈ ಭಕ್ತರ ಯಾವ ದಿನ ಈ ಜಾಗದಲ್ಲಿ ಭಕ್ತರ ಜನಸಂಖ್ಯೆ ಎಷ್ಟು ವೃದ್ಧಿ ಆಗ್ತದ ಹಾಗೆ ಸಾನ್ನಿಧ್ಯ ಕ್ಷೇತ್ರ ಕೂಡ ಅದೇ ರೀತಿ ವೃದ್ಧಿ ಆಗ್ತಾ ಹೋದಂಥ ಒಂದು ವಿಚಾರ. ಹಾಗೆ ಆ ಪರಿವಾರ ದೇವರ ವಿಷಯವಾಗಿ ಹೇಳಬೇಕಂದ್ರೆ ಸಾನ್ನಿಧ್ಯದ ಭಾಗದಲ್ಲಿ ಕ್ಷೇತ್ರಪಾಲ, ಹಾಗೆ ವಾಸುಕಿ ನಾಗರ ದೇವರು, ಹಾಗೆ ಸುತ್ತು ಬರುವಾಗ ವರಹಾದೇವಿ, ಹಾಗೆ ಕ್ಷೇತ್ರದ ಪರಿವಾರದಲ್ಲಿ ಅಂದರೆ ತಾಯಿಯ ಸ್ಥಾನದಲ್ಲಿ ಕ್ಷೇತ್ರಪಾಲ ಅಂತ ಹೇಳುವ ರೀತಿಯಲ್ಲಿ 3 ಪರಿವಾರ ದೇವಗಳಿದ್ದು. ಹಾಗೆ ಸಾನ್ನಿಧ್ಯದ ಇನ್ನೂ ವಿಶೇಷತೆ ಹೇಳಬೇಕಂದ್ರೆ ಭಕ್ತರ ಈ ಸಾನ್ನಿಧ್ಯದಲ್ಲಿ ಅವರು ಭಕ್ತರು ಹೇಳಿ ಬಂದಂಥ ವಿಚಾರ, ತನಗೆ ಇಂಥ ಕೆಲಸ ಈ ಮಾಸ್ತ್ಯಮ್ಮನಲ್ಲಿ ಪ್ರಾರ್ಥನೆ ಮಾಡಿದ ಪ್ರಕಾರ ಸಾನ್ನಿಧ್ಯದಲ್ಲಿ ನನಗೆ ಇಂಥ ಕೆಲಸ ಆಗಿದೆ ಅಂತ ಹೇಳೋ ವಿಚಾರ ಒಂದು ಹೇಳಬೇಕಂತ ಹೇಳಿದರೆ ನಮ್ಮ ಸದ್ಯಕ್ಕೆ ಗಮನ ನಮ್ಮ ವಿಚಾರ ಒಂದು ವಕಾಲತ್ ಅಂದರೆ ಕೋರ್ಟಿನ ವಿಷಯದಲ್ಲಿ ಏನೋ ಒಬ್ಬರು ವಕೀಲರು ಅವರೇನೋ ಒಂದು ಪ್ರಾರ್ಥನೆ ಮಾಡಿಕೊಂಡು ಏನೋ ಕೆಲಸದ ಬಗ್ಗೆ ಏನೋ ಮುಂದೆ ಹೋದರು, ಏನೋ ಅವ್ರದ್ದು ಕೆಲಸ ಕಾರ್ಯ ಆಗಲಿಲ್ಲ. ಹಾಗೆ ಅದು ಕೆಲಸ ಅಂದರೆ ಕೈಬಿಟ್ಟು ಹೋಗೋ ವಿಚಾರ ಇತ್ತು. ಹಾಗೆ ಮರುದಿವಸ ಏನೋ ಅವರಿಗೆ ಕನಸಲ್ಲಿ ಏನೋ ಬಂದು ಏನೋ ತಾಯಿ ಹೇಳ್ದಾಗ ಆಯ್ತು ಅಂತ ಹೇಳೋ ಏನೋ ಕನಸು ಬಿದ್ದಾಗ ಆಯ್ತು ಅಂತ ಹೇಳ್ಕೊಂಡು ಮರುದಿವಸ ಬೆಳಗ್ಗೆ ಬಂದು ಆ ತಾಯಿ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋದರು ಅವರು. ಹಾಗೆ ಹೋಗಿ ಅವರ ಕೆಲಸ ಕಾರ್ಯದಲ್ಲಿದ್ದರು. ಕೋರ್ಟಿನ ಜಡ್ಜ್ ಹೇಳಿದ್ರಂತೆ ನೀವು ಆದಷ್ಟು ಬೇಗ ಕೋರ್ಟಿಗೆ ಬರಬೇಕಂತೇಳಿ. ಇವನು ಮನಸ್ಸಿನಲ್ಲಿ ಎರಿಸ್ಕೊಂಡ ವಿಷಯವೇ ಬೇರೆ, ಅಲ್ಲಿ ಆಗಿದ್ದೇ ಬೇರೆ. ಅವರು ಅದರ ಖುಷಿಯಲ್ಲಿ ಮರುದಿವಸ ಬಂದು ಆ ತಾಯಿ ಸಾನ್ನಿಧ್ಯಕ್ಕೆ ಅವರೊಂದು ಆನಂದ ಬಾಷ್ಪವನ್ನು ಅದು ಹೇಳುವಾಗಲೇ ನನಗೆ ಒಂಥರ ಭಾವುಕರಾಗ್ತಿದ್ದೆ ನಾನು. ಹಾಗೆ ಅವರ ಒಂದು ವಿಷಯವನ್ನು ಇಲ್ಲಿ ತಾಯಿಯಲ್ಲಿ ತೋರ್ಪಡಿಸಿದ್ದಾರೆ. ಹಾಗೆ ತಾಯಿ ಸಾನ್ನಿಧ್ಯಕ್ಕೆ ಹೂವು ಹಾಕ್ಕೊಂಡು ಪ್ರದಕ್ಷಿಣೆ ಬರುವಾಗ ಹೂವು ಅಂದರೆ ಮಾಯ ಆದ ರೀತಿಯಲ್ಲಿ, ಅಂದರೆ ಹೌದು ಆ ರೀತಿಯಲ್ಲಿ, ಅಂದರೆ ಹೂ ಇಲ್ಲ ಇಲ್ಲಿ ಬರುವಾಗ ಆ ರೀತಿಯ ಒಂದು ಅನುಭವವನ್ನು ಕೂಡ ಹೇಳಿದ್ದಾರೆ. ಮತ್ತು ತಾಯಿ ಸಾನ್ನಿಧ್ಯಕ್ಕೆ ಪ್ರದಕ್ಷಿಣೆ ಹಾಕಿ ಬರುವಾಗ ಒಂದು ಸ್ತ್ರೀ ರೂಪದಲ್ಲಿ ತಾಯಿ ಒಳಗೆ ಹೋದ ಹಾಗೆ ಅವರ ಸಮ್ಮುಖದಲ್ಲಿ ಹತ್ತಲೈತನೋಗಿ ಯಾರು ತೋರುದಿಲ್ಲ,
ಬಾಗಿಲು ತೆಗೆದು ಒಳಗೋದ ಹಾಗೆ ಅಂಥ ಒಂದು ಸ್ಪರ್ಶ ರಾತ್ರಿ ಹೊತ್ತಲ್ಲಿ ಸಾಧಾರಣ ಒಂದು ನಡುರಾತ್ರಿಯಲ್ಲಿ ಒಂದು 11 ಗಂಟೆ ಹೊತ್ತಲ್ಲಿ ಆ ರೀತಿಯಲ್ಲೆಲ್ಲ ಒಂದು ಅವರವರ ಒಂದು ಅನುಭವವನ್ನು ಇಲ್ಲಿ ಹೇಳ್ಕೊಂಡಿದ್ದಾರೆ. ಪ್ರಾರ್ಥನೆ ಮಾಡುವಾಗ ಒಂದು ಅದೃಷ್ಟ ಚೀಟಿ ಅದೃಷ್ಟ ಸಂಖ್ಯೆ ಹೇಗಿರ್ತದ ಆ ತಾಯಿ ಯಾರಿಗೂ ಒಲಿಯುವುದಿಲ್ಲ ಅಷ್ಟು ಸುಲಭದಲ್ಲಿ. ಹಾಗೆ ಒಂದೊಂದು ದಿವಸ ಪ್ರಸಾದ ಕೂಡ ಆಗೋದಿಲ್ಲ ಅಷ್ಟು ಸುಲಭದಲ್ಲಿ. ಹಾಗೆ ಪ್ರಾರ್ಥನೆ ಮಾಡುವಾಗ ಇವತ್ತೊಂದು ಭಕ್ತರಿಗೆ ಆಯಿತು, ಏನೋ ಅವರು ಒಂದು ಕೆಲಸದ ಕಾರ್ಯದಲ್ಲಿ ಒಂದು ಇಂಜಿನಿಯರ್ ನಮ್ಮ ಹತ್ತಿರದ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ, ಅವರೇನೋ ಸಿಟ್ಟು ಮಾಡಿಕೊಂಡ್ರು. ಅದಕ್ಕೆ ನಾನು ಹೇಳಿದೆ, ನನಗೂ ಕೂಡ ಅಲ್ಲಿ ಅವರೊಂದೊಂದು ಕೆಲವು ಮಾತಾಡುವಾಗ ಆ ರೀತಿ ಆಗ್ತಿತ್ತು ಮನಸ್ಸಿಗೆ. ಆದರೂ ನಾನು ಅವ್ರಿಗೆ ಬುದ್ಧಿ ಹೇಳಿದೆ, ನಾವಂದರೆ ಇಲ್ಲಿ ಕೂತ್ಕೊಂಡು ಭಕ್ತರಿಗೆ ಒಂದು 4 ಒಳ್ಳೆಯ ವಿಷಯವನ್ನು ಹೇಳಬೇಕಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತಾಯಿಯ ಇಡೀ ಅಲಂಕಾರ ಅವರ ಮೈ ಮೇಲೆ ಬಿದ್ದಾಗ ಆಯಿತು. ಈಗ ನಡೆದ ಘಟನೆ, ಈಗ ಸದ್ಯಕ್ಕೆ ಒಂದು 5 ನಿಮಿಷ ಹಿಂದೆ ನಡೆದ ಘಟನೆ. ಹಾಗೆ ಅವರು ಭಾವುಕರಾದರು. ಹಾಗೆ ಏನಿದ್ರು ಕೂಡ ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ಅನ್ನೋ ರೀತಿಯಲ್ಲಿ ಅವರ ಒಂದು ಭಾವನೆಯನ್ನು ಹೇಳ್ಕೊಂಡ್ರು. ಅದೇ ರೀತಿ ಹಲವಾರು ವಿಷಯಗಳಿವೆ ಈ ಸಾನ್ನಿಧ್ಯದಲ್ಲಿ ಹೇಳ್ಕೋದ್ರೆ. ಇದು ಸಮಯ ಸಾಲದು, ಯಾಕಂತ ಹೇಳಿದ್ರೆ ಮಲ್ಲಿಗೆ ಪುಷ್ಪ ಬಿಡುವಾಗಿದೆ, ಅದನ್ನು ಜೋಡಿಸಿದ್ರೆ ಎಷ್ಟು ಉದ್ದ ಆಗ್ತದೆ, ಅದೆಷ್ಟು ಪೋಣಿಸಿದ್ರೆ ಎಷ್ಟು ಉದ್ದ ಆಗ್ತದೆ. ಅದೇ ರೀತಿ ಅವಳ ವಿಷಯ ಹೇಳಲಿಕ್ಕೆ ಹೋದರೆ ಆ ಹೊತ್ತು ಸಾಲದು, ಆ ಸಮಯ ಸಾಲದು ಅಂತೇಳಿ. ಅದೇ ರೀತಿಯಲ್ಲಿ ಆ ತಾಯಿಯ ವಿಶೇಷತೆಯನ್ನು ಇವತ್ತು ನಿಮ್ಮ ಮುಂದೆ ನಾನು ಹೇಳಿದ್ದೇನೆ. ವಿವಾಹ ಸಂಬಂಧ ಕಾರ್ಯದಲ್ಲಿ ಕೂಡ ಒಂದು ವಿಶೇಷತೆ ಇದೆ. ತಾಯಿಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಪ್ರಕಾರ ಬರುವ ಸಂವತ್ಸರದೊಳಗೆ ಈ ಕಾರ್ಯಕ್ರಮವನ್ನು ಆಗ್ತದೆ ಅಂತ ಹೇಳೋ ಒಂದು ನಾವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಪ್ರಕಾರ ಎಷ್ಟೋ ಕೆಲವು ಕೆಲಸ ಕಾರ್ಯಗಳು ನಡೆದುಕೊಂಡು ಬಂದಿದೆ. ಹಾಗೆ ಇದು ವಿಶೇಷವಾಗಿ ವಿವಾಹ ಸಂಬಂಧ ಕಾರ್ಯ ಕೂಡ ತಾಯಿಯ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಒಂದು ವಿಶೇಷತೆಯನ್ನು ಈಗ ನೆನಪಿಸಿ ಮಾಡಬೇಕಂತ ವಿಚಾರ, ಈ ಸಾನ್ನಿಧ್ಯದಲ್ಲಿ ಒಬ್ಬರು ಭಕ್ತರು ರಾತ್ರಿ 11 ಗಂಟೆ ಹೊತ್ತಿಗೆ ಬಂದು ಪ್ರಾರ್ಥನೆ ಮಾಡಿದರು. ಏನೋ ಪ್ರಾರ್ಥನೆ ಮಾಡಿಕೊಂಡು ಅವರ ಪ್ರಾರ್ಥನೆಯನ್ನು ಅವರ ಮನಸ್ಸಲ್ಲಿ ಇದ್ದ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದೆ ನಡೆದರು. ಇಲ್ಲಿ ಅವರಿಗೆ ಪ್ರಾರ್ಥನೆ ಮಾಡುವಾಗ ಈ ನಮ್ಮ ಕಾರ್ತಿಕ ದೀಪೋತ್ಸವ ಸಂದರ್ಭದಲ್ಲಿ ಗೂಡುದೀಪ ಹಾಕ್ತಾರೆ. ಆ ಗೂಡುದೀಪ ಇಲ್ಲಿ ನಮ್ಮ ಹುಡುಗರು ಭಕ್ತರು ಯಾರೋ ಒಂದು ಗೂಡುದೀಪ ಹಾಕಿದರು. ಆ ಗೂಡುದೀಪ ಶಬ್ದ ಆಯಿತು ಅವರಿಗೆ ಪ್ರಾರ್ಥನೆ ಮಾಡುವಾಗ. ಒಂದು ಸಲ ಅವರು ಹೆದರಿದ್ರು. ಆ ಗೂಡುದೀಪದ ಶಬ್ದ ಅದರ ಕಾಗದದ ಶಬ್ದಕ್ಕೆ ಅವರಂತ ಹೆದರಿದ್ರು. 11:30 ಹೊತ್ತಿಗೆ ನಿಶಬ್ದ ಇರ್ತದೆ. ಅದೇ ರೀತಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ನಡೆದು ಆ ಹೆದ್ದಾರಿ ಅಗಲೀಕರಣ ಕಾರ್ಯಕ್ರಮ ಆಗ್ತಿತ್ತು. ಸುರತ್ಕಲ್ ಹೋಗುವಾಗ ಒಂದು ಕಡೆ ಹೆದ್ದಾರಿ ಕೆಲಸ ಆಗಿದೆ, ಇನ್ನೊಂದು ಕಡೆ ಹೆದ್ದಾರಿ ಕೆಲಸ ಆಗಲಿಲ್ಲ. ಹಾಗೆ ಅಲ್ಲಿ ಹೋಗೋ ಅವರಿಗೆ ನಿದ್ರೆ ಬಂತು. ಅಂದರೆ ಪ್ರಯಾಣ ಮಾಡುವಾಗ ಅವರು ದಂಡಿದ್ದಾರೆ, ನಿದ್ರೆ ಬಂತು. ಅಲ್ಲಿ ಹೋಗುವಾಗ ಇನ್ನೊಂದು 10 ಫೀಟ್ ಮುಂದೆ ಹೋದರೆ ಪಾತಾಳ, ಒಂದು ಸಲ ಒಂದು 20-30 ಅಡಿ ಏನೋ ಹೆದ್ದಾರಿ ಕೆಲಸದಿಂದ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದಾರೆ ಆ ಕಾರ್ಯಕ್ರಮವನ್ನು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಆದ 11:30 ಗಂಟೆ ಆದ ಶಬ್ದ ಅವರ ನಿದ್ರೆ ಕಣ್ಣಲ್ಲಿ ಅವರಿಗೆ ಆ ಸ್ಪರ್ಶ ಆಯ್ತಲ್ಲಿ ಶಬ್ದ. ಅಲ್ಲಿ ಎಚ್ಚರ ಆಯ್ತು ಅವರಿಗೆ. ಎಚ್ಚರಾಗಿ ಅವರ ಒಂದು ಅಪಘಾತ ಆಗುವನ್ನು ಆ ತಾಯಿ ತಡೆ ಹಿಡಿದ್ರಲ್ಲಿ, ಅವರಿಗೆ ತಡೆ ಹಿಡಿದ್ರಲ್ಲಿ. ಅದರ ನಂತರ ಅವರು ಇಲ್ಲಿಯ ವಿಶೇಷ ಭಕ್ತಿಯನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಭಕ್ತರು, ಇಲ್ಲೇ ಹತ್ತಿರದ ಮಂಗಳೂರಿನವರು. ಹಾಗೆ ಅವರದೊಂದು ಅನುಭವ ಹೇಳಿದ್ದಾರೆ. ಹಾಗೆ ಮಸ್ತು ಇದೆ, ಇನ್ನೂ ಕೂಡ ತುಂಬ ಇದೆ ಅವರವರ ಅನುಭವ ಹೇಳಬೇಕಂತ ಹೇಳಿದರೆ. ಆಯಾ ಜಾಗದ ಕಾರಣಿಕ ಇದೆ. ಹಾಗೆ ಈ ಜಾಗದ ಕಾರಣಿಕ ಕೂಡ ಆ ಮಾಸ್ತಿಯಮ್ಮನ ಅವರವ್ರ ಭಕ್ತರು ಹೇಳ್ಕೊಂಡಿದ್ದಾರೆ. ಮುಂದೆಯೇ ಕೂಡ ಈ ಕ್ಷೇತ್ರ ದಿನೇ ದಿನೇ ಅಭಿವೃದ್ಧಿಯಾಗಿ ಭಕ್ತರ ಸಂಖ್ಯೆ ಇನ್ನೂ ಜಾಸ್ತಿಯಾಗಿ ಅವರವರ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲವನ್ನ ತಾಯಿ ಅವರಿಗೆ ಅನುಗ್ರಹಿಸಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ತಾಯಿ ಅನುಗ್ರಹಿಸಲಿ. ಎನ್ನ ಪುದರ್ ಶಂಕರ್ ಬೈಲಕರೆ ಯಾನೊಂಜಿ 25 ವರ್ಷಡು ಮಿತ್ತೆ ಬರೋಂದಿಲ್ಲ ಇಡೆಗೆ ಅಂಚನೆ ಮುಲ್ತ ಏನಲ್ಲ ಒಂಜಿ ಪ್ರಾರ್ಥನೆ ಮಲ್ತು ನಾವು ನೆರವೇರುದು ಏನಲ್ಲ ತೊಂದರೆ ಇಜ್ಜಿ ಅಂಚನೆ ದೇವೆರ್ಲ ಮಸ್ತ್ ಪವರ್ಫುಲ್ ಒಳ್ಳೇದು ದೇವಿನ ಅಮ್ಮ ಮಸ್ತಿ ಅಮ್ಮ ಅಂಚನೆ ಎಂಕ್ಲೆ ಆಪಲ ಮಂಗಳಾರ ಪೂಲ್ ದೇವಸ್ಥಾನ ಪೋದು ಇಡೋ ಒಂಜಿ ಬರಂದೆ ಕುಲ್ಲೂಜ ಬರ್ಪ ಪೂಜದ ಟೈಮ್ಲ ಇನಿ ಮಾತ್ರ ಬೇ ಬರ್ತೀನಿ ಜಿಮ್ ಪೂಜದ ಟೈಮ್ ಬರ್ಪ ಮಂಗಳವಾರ. ನಮಸ್ಕಾರ, ಮಿಗೆಲ್ ನಾವು ಸಂಗೀತ ಅಮ್ಮಿ ಹಂಗೆ ಮಸ್ತಿ ಕಟ್ಟೆ ಪ್ರತಿ ಮಂಗಳವಾರ एक मोगरे दिवन घेवन पांय पोण घेवन कसं मागूंक घेतलं री सक्सेस जाता. म्हाका मस्त चांग जाला हांगा मस्ती कट्टे येवन प्रति मंगळवार पूजा चलते आसता हांगा. भक्ताभिमान मस्त जन मंगळवार येताची अक्षय तृतीय दिवस विशेष पूजा चलता. मागीर दर्शन बी चलता. मस्त जन येताचे भक्ताभिमानिಗಳು मस्त जन येतात. मिगेल ನಾವು ಸಂಕೇತ್ ಹಾವು ಬ್ಯಾಂಗ್ಳೂರ್ ಅಷ್ಟೇ ಬಟ್ ಅವು ಹಂಗೆ ಐಲ್ತನ್ ಪುರ ಹಂಗೆ ಯೋಚಿಸು ಕೇನ ಬಿಕಾಸ್ ಅವು ಮಳೆ ನಂಬಿಕೆ ಅಂತ ಅಮ್ಮಿ ಯೋಚ ಹಂಗೆ ಮಂಗಳವಾರ ಮಣ್ಣೆ ಹಂಗೆ ಡೈಲಿ ಎತ್ತಲ್ಲಿ ಮಸ್ತ್ ಜನ ಸತ್ತು ಆ್ಯಂಡ್ ಇವನ್ ರಾತ್ರಿ ಪೂರ ಮಸ್ತ್ ಲಾರಿ ಅದಾವು ಆಲ್ರೆಡಿ ನಾದಲ್ಲಿ ಬ್ಯಾಂಗ್ಳೂರ್ ಬಸ್ ಜಾವು ಪೂರ ಆಲ್ಮೋಸ್ಟ್ ಸ್ಟಾಪ್ ಕರ್ನ
हांगा गेट घान आसता जाल्यार भायरल्यान पांय पडून लायक काणिके डब्बे काणिकेगान वच्चें आसता आनी हांगा मलपे लागीं आमकां मलपे सो बोटच पुरो मस्त येतात हांगा म्हळ्यार आतां तेणी बोट सोडचे फुडें हांगा येवन पांय पडून प्रे करून देवाले पुरा सक्सेस जावं म्हण तशें लायक त्या पुरा कन्सिडर करून मागीर बोट पुरो सोडचें आसता तशें हांगा आमी म्हणणें एक मस्त दूर दूर दाखून पुरो येतली आसत खाली मंगळवारಗೋಸ್ಕರ जस्ट प्रे करचेಗೋಸ್ಕರ त्या सायड कुंदापुरा दाखून जावं ह्या सायड कापू त्या सायड पुरो दाखून येवचे मस्त जण हांगा येतात येवन प्रे करून देवाला आशीर्वाद घेवन वतात ಥ್ಯಾಂಕ್ ನಮಸ್ತೆ, ನಾನು ಸತೀಶ್ ಕಲ್ಯಾಣ್ಪುರ, ರಂಗಭೂಮಿ ಹಾಗೂ ಚಲನಚಿತ್ರ ನಟ. ನಾನು ಇಲ್ಲಿ ಸಂತೆಕಟ್ಟೆ ಸಮೀಪದವನು. ನಾನು ಈ ಮಾಸ್ತಿಕಟ್ಟೆ ಬಗ್ಗೆ ತುಂಬ ಬಾಲ್ಯದಿಂದಲೂ ನನಗೆ ಇದರ ಬಗ್ಗೆ ಅತಿಯಾದ ನಂಬಿಕೆ. ಯಾಕಂತ ಹೇಳಿದರೆ ನಾನು ಮಾಸ್ತಿಕಟ್ಟೆ ಎದುರಿರುವಂಥ LVP ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತದ್ದು. ನಾವು ಶಾಲೆಯಲ್ಲಿರುವಾಗಲೇ ಪ್ರತಿ ದಿವಸ ನಾವು ಮಾಸ್ತಿಕಟ್ಟೆಗೆ ಬಂದು ದೇವರ ಹತ್ರ ಬೇಡಿ ಎಲ್ಲ ಶಾಲೆಗೆ ಹೋಗ್ತಿದ್ದೆ. ಈಗ ಕೂಡ ನಾನು ಇಲ್ಲಿ ಪ್ರತಿ ಮಂಗಳವಾರ ಬರ್ತೇನೆ. ಈ ಸ್ಥಳದಲ್ಲಿ ಏನು ಭಕ್ತರು ಏನು ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅದು ಅತಿ ಶೀಘ್ರದಲ್ಲಿ ಅಂದರೆ ಅವರಿಗೆ ಅದರ ದೇವರ ಅನುಗ್ರಹ ಪ್ರಾಪ್ತಿ ಆಗ್ತದೆ. पद्मेतितां भगवर्णां तां योपोहित्र्यम्मा रत्तिविनाथां तिक्तिबोधेदनाथने गुणाशगणमये नारायणि नमोस्तुते शरणागतदीनार्थ परित्रणपरायणे सर्वस्यार्थे हरे देवी नारायणि नमोस्तुते महाकाली महालक्ष्मी महाशक्ति सरस्वती सिंधो वेदोक्तमन्त्रपुष्पाञ्जलिं प्रार्थनां समर्पयामि गोविन्दान् गोविन्द ವೀಕ್ಷಕರೇ, ನಾವು ಶ್ರೀ ಮಾಸ್ತಿಯಮ್ಮನ ಪವಾಡ ಸದೃಶ್ಯಗಳನ್ನು ಕೇಳಿದ್ವಿ. ಹಾಗೆ ಒಂದೊಂದು ಕತೆ ಕೇಳುವಾಗ ಮೈ ರೋಮಾಂಚನ ಆಗ್ತಿತ್ತು. ಅದೇ ರೀತಿ ನನ್ನ ಮನೆ ಕೂಡ ಇಲ್ಲೇ ಹಿಂದ್ಗಡೆ ಇರೋದ್ರಿಂದ ನಮಗೂ ಒಂದು ತುಂಬಾ ಪವಾಡ ಸದೃಶ ಆಗಿ ಹೇಳಿದ ಕತೆ ಇದು. ನವರಾತ್ರಿ ಟೈಮಲ್ಲಿ ಹೊಸದಾಗಿ ಇಲ್ಲಿ ಮನೆ ಕಟ್ಟಿದಾಗ ನಾವಿಲ್ಲಿ ಬರ್ತಿರ್ಲಿಲ್ಲ. ನವರಾತ್ರಿ ಟೈಮಲ್ಲಿ ಮಧ್ಯರಾತ್ರಿ ಬಾಗಿಲು ಬಡ್ದಾಗೆ ಆಗಿ ಅದನ್ನು ನಾವು ಒಂದು ಕಡೆಯಲ್ಲಿ ಪ್ರಶ್ನೆ ಚಿಂತನೆ ಮಾಡಿದಾಗ ಅದು ಮಾಸ್ತಿಯಮ್ಮ, ನೀವು ಪ್ರತಿ ನವರಾತ್ರಿಗೆ ಒಂದು ಚೆಂಡು ಹೂವನ್ನು ಮಾಸ್ತಿಯಮ್ಮನಿಗೆ ಕೊಡಬೇಕು, ಅವಳು ರಕ್ಷಣೆಗೆ ಇದ್ದಾಳೆ ಅನ್ನೋ ಒಂದು ನುಡಿ ಬಂತು. ಅದೇ ರೀತಿ ಇಲ್ಲಿ ಯಾರೆಲ್ಲ ಭಕ್ತಾದಿಗಳು ಬಂದರು ಇವತ್ತು ಎಷ್ಟು ಒಂದು ಭಕ್ತಿಪೂರ್ವಕವಾಗಿ ದೇವರ ಒಂದು ಸೇವೆ ಮಾಡಿ ಪ್ರಸಾದವನ್ನು ತಗೊಂಡು ಹೋಗಿದ್ದಾರೆ. ಅದು ಎಲ್ಲರಿಗೂ ಆ ಅನುಭವ ಆಗಿದೆ, ನಮಗೂ ಕೂಡ ಅಂತ ಹೇಳ್ತಾ ನಾನು ನನ್ನ ಈ ದಿನದ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇದೊಂದು ದೊಡ್ಡ ಕ್ಷೇತ್ರ ಆಗಲಿ, ಬರುವ ಎಲ್ಲ ಭಕ್ತಾದಿಗಳಿಗೆ ಅವರ ಇಷ್ಟಾರ್ಥ ಶ್ರೀ ಮಾಸ್ತಿಯಮ್ಮ ನಡೆಸಿಕೊಡ್ಲಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನನ್ನ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಉಂಟು ಅಂತ ನಾನು ಅಂದ್ಕೊಳ್ತೇನೆ. ಆದಷ್ಟು ಆ ದೇವರ ದಯದಿಂದ ನನ್ನ ಯೂಟ್ಯೂಬ್ ಚಾನಲ್ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ, ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ನನಗೆ ಬೇಕು ಅಂತ ಹೇಳ್ತಾ ಧನ್ಯವಾದಗಳು.